ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಎಲ್ಲೆಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ಬಗ್ಗೆ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಈ ವಿವಾದಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಅಲ್ಲದೆ ದೈವಸ್ಥಾನಕ್ಕೆ ಅವಹೇಳನ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರನ್ನೂ ನೀಡಿದ್ದಾರೆ. ಏನಿದು ವಿವಾದ? ಈ ಸ್ಟೋರಿ ನೋಡಿ. ರಿಷಬ್ ನೇಮೋತ್ಸವದಲ್ಲಿ ಅಪಚಾರ ಆಗಿಲ್ಲ. ದೈವ ನರ್ತಕನ ನಡೆಗೆ ಆಡಳಿತ ಮಂಡಳಿ ಸ್ಪಷ್ಟನೆ. ದೈವಾರಾಧನೆ ಅಂದರೆ ತುಳುನಾಡು ಅಸ್ಮಿತೆ, ಭಕ್ತಿ ಭಾವದ ಸಮಾಗಮ. ಇಲ್ಲಿಯ ಜನರ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವ ಪಡೆದಿರುವಂತಹ ಅಪ್ಪಟ ತುಳುನಾಡು ಸೊಗಡು. ಇಲ್ಲಿಯ ಜನರ ಮನಸ್ಸಿನ ಅಭಿಷ್ಟ ಈಡೇರಿಕೆಗೆ ದೈವಗಳಿಗೆ ಹರಕೆ ಹೇಳ್ತಾರೆ. ಅದರಂತೆ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡದವರು ಕಾಂತಾರ ಅಧ್ಯಾಯ 1 ಚಿತ್ರದ ಯಶಸ್ವಿಗಾಗಿ ನೇಮೋತ್ಸವದ ಹರಕೆ ಹೇಳಿದ್ರು. ಆದರೆ ಅದೇ ನೇಮೋತ್ಸವ ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇದೆ. ಕಾಂತಾರ ಸಿನಿಮಾ ಭಾರಿ ಯಶಸ್ಸಿನ ಹಿನ್ನೆಲೆ ಚಿತ್ರತಂಡ ಇತ್ತೀಚೆಗೆ ಮಂಗಳೂರಿನ ಬಾರೆಬೈಲಿನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮೋತ್ಸವವನ್ನು ಸಲ್ಲಿಸಿದರು. ಅದೇ ವೇಳೆ ದೈವ ನರ್ತಕ ಸಂಪ್ರದಾಯವನ್ನ ಮೀರಿ ವರ್ತಿಸಿದ್ದಾರೆ. ನೇಮೋತ್ಸವದಲ್ಲಿ ಸಂಪ್ರದಾಯ ಮರೆತಿದ್ದಾರೆ. ಅತಿರೇಕದ ವರ್ತನೆ ಆಗಿದೆ ಎನ್ನುವ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟ ಆಡಳಿತ ಮಂಡಳಿ. ನೇಮೋತ್ಸವ ಬಳಿಕ ನೇಮೋತ್ಸವ ಹಾಗೂ ದೈವ ನರ್ತಕನ ನರ್ತನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದೀಗ ಆಡಳಿತ ಮಂಡಳಿ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ನೀಡಿದೆ. ಕಟ್ಟಲೆ ಮೀರಿ ಯಾವುದೇ ನಿಯಮ ನಡೆದಿಲ್ಲ, ಇಲ್ಲಿ ದೈವಕ್ಕೆ ಅಪಚಾರವಾಗಿಲ್ಲ ಅಂತ ಹೇಳಿದೆ. ಮಡಿಲಲ್ಲಿ ಕುಳಿತದ್ದಲ್ಲ, ಅದು ಹಿಡ್ಕೊಂಡು ಹಾಗೆ ಕೆಳಗೆ ಬಿದ್ದ ರೀತಿಯನ್ನು ನಾನು ನೋಡಿದ್ದೇನೆ. ನನಗೆ ಅದರಲ್ಲಿ ಯಾವುದೇ ರೀತಿಯ ಆಭಾಸ ವ್ಯತ್ಯಾಸಗಳು ಕಂಡು ಬರಲಿಲ್ಲ. ಯಾಕೆಂದ್ರೆ ನಮ್ಮ ದೈವ ಎಂಬಂತಹ ಒಂದು ಭಾವನೆ ನಮ್ಮ ತಲೆಯಲ್ಲಿ ಇತ್ತು. ಮತ್ತೆ ಯಾವ ರೀತಿ ಕಾರ್ಯಕ್ರಮಗಳು ನಡೆದುಕೊಂಡು ಅದರಷ್ಟಕ್ಕೆ ಹೋಗ್ತದೆ, ಅವರು ತಟ್ಟೆಯನ್ನು ಬಡಿದುಕೊಳ್ಳುವುದಿರಬಹುದು, ಗಡುವನ್ನ 6 ಸಲ ಗಡುವನ್ನು ತೆಗೆದುಕೊಳ್ಬೇಕು, ತದನಂತರ ಉಳಿದ ಗಡುವನ್ನು ತಗೊಳ್ಬೇಕು. ಇದರ ರೀತಿಯ ನೋಡಿಕೊಂಡು ಬಂದ ರೀತಿಯಲ್ಲಿ ಇಷ್ಟರವರೆಗೆ ನಡೆದ ಈ ಕ್ಷೇತ್ರದಲ್ಲಿ ಯಾವುದೇ ವ್ಯತ್ಯಾಸಗಳು ನನಗೆ ಕಂಡು ಬರಲಿಲ್ಲ. ರಿಷಬ್ ಶೆಟ್ಟಿ ನಿಯಮ ನೀಡುವುದಾಗಿ ಕೆಲ ತಿಂಗಳ ಹಿಂದೆ ಹರಕೆಯನ್ನು ಹೇಳಿದರು. ಅದಕ್ಕಾಗಿ ಜಾರಂದಾಯ ದೈವದ ಬಳಿ ಅನುಮತಿ ಕೇಳಿದೆವು. ಜಾರಂದಾಯ ದೈವಕ್ಕೆ ದೊಡರಬಲಿ ಸೇವೆ ವಾರಾಹಿ ಪಂಜುರ್ಲಿಗೆ ನೇಮೋತ್ಸವ ನೀಡಲು ದೈವ ಅಪ್ಪಣೆ ನೀಡಿತು. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ನಿಯಮ ಪ್ರಕಾರವೇ ಆಗಿದೆ ಅಂತ ಹರಕೆ ಕೋಲದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ಹೇಳಿದರು. ನಿಯಮ, ಸರ್ಕಾರ ಮತ್ತು ಕೋರ್ಟು ಕಚೇರಿ ಎಲ್ಲ ದೈವವೇ ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರು ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ, ಅಷ್ಟೇ ಹೇಳುದು ನಾವು. ಇನ್ನು ದೇವಸ್ಥಾನ ವಿವಾದ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ದೈವದ ಅವಹೇಳನ ಮಾಡಲಾಗಿದೆ ಅಂತ ಆರೋಪಿಸಿ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ಕದರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ರಿಷಬ್ ಶೆಟ್ಟಿಯವರ ನೇಮೋತ್ಸವ ಬಳಿಕ ಕರಾವಳಿಯಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಎಲ್ಲೆಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ಬಗ್ಗೆ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಈ ವಿವಾದಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಅಲ್ಲದೆ ದೈವಸ್ಥಾನಕ್ಕೆ ಅವಹೇಳನ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರನ್ನೂ ನೀಡಿದ್ದಾರೆ. ಏನಿದು ವಿವಾದ? ಈ ಸ್ಟೋರಿ ನೋಡಿ. ರಿಷಬ್ ನೇಮೋತ್ಸವದಲ್ಲಿ ಅಪಚಾರ ಆಗಿಲ್ಲ. ದೈವ ನರ್ತಕನ ನಡೆಗೆ ಆಡಳಿತ ಮಂಡಳಿ ಸ್ಪಷ್ಟನೆ. ದೈವಾರಾಧನೆ ಅಂದರೆ ತುಳುನಾಡು ಅಸ್ಮಿತೆ, ಭಕ್ತಿ ಭಾವದ ಸಮಾಗಮ. ಇಲ್ಲಿಯ ಜನರ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವ ಪಡೆದಿರುವಂತಹ ಅಪ್ಪಟ ತುಳುನಾಡು ಸೊಗಡು. ಇಲ್ಲಿಯ ಜನರ ಮನಸ್ಸಿನ ಅಭಿಷ್ಟ ಈಡೇರಿಕೆಗೆ ದೈವಗಳಿಗೆ ಹರಕೆ ಹೇಳ್ತಾರೆ. ಅದರಂತೆ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡದವರು ಕಾಂತಾರ ಅಧ್ಯಾಯ 1 ಚಿತ್ರದ ಯಶಸ್ವಿಗಾಗಿ ನೇಮೋತ್ಸವದ ಹರಕೆ ಹೇಳಿದರು. ಆದರೆ ಅದೇ ನೇಮೋತ್ಸವ ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇದೆ.
ಕಾಂತಾರ ಸಿನಿಮಾ ಭಾರಿ ಯಶಸ್ಸಿನ ಹಿನ್ನೆಲೆ ಚಿತ್ರತಂಡ ಇತ್ತೀಚೆಗೆ ಮಂಗಳೂರಿನ ಬಾರೆಬೈಲಿನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮೋತ್ಸವವನ್ನು ಸಲ್ಲಿಸಿದರು. ಅದೇ ವೇಳೆ ದೈವ ನರ್ತಕ ಸಂಪ್ರದಾಯವನ್ನ ಮೀರಿ ವರ್ತಿಸಿದ್ದಾರೆ. ನೇಮೋತ್ಸವದಲ್ಲಿ ಸಂಪ್ರದಾಯ ಮರೆತಿದ್ದಾರೆ. ಅತಿರೇಕದ ವರ್ತನೆ ಆಗಿದೆ ಎನ್ನುವ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟ ಆಡಳಿತ ಮಂಡಳಿ. ನೇಮೋತ್ಸವ ಬಳಿಕ ನೇಮೋತ್ಸವ ಹಾಗೂ ದೈವ ನರ್ತಕನ ನರ್ತನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದೀಗ ಆಡಳಿತ ಮಂಡಳಿ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ನೀಡಿದೆ. ಕಟ್ಟಲೆ ಮೀರಿ ಯಾವುದೇ ನಿಯಮ ನಡೆದಿಲ್ಲ, ಇಲ್ಲಿ ದೈವಕ್ಕೆ ಅಪಚಾರವಾಗಿಲ್ಲ ಅಂತ ಹೇಳಿದೆ. ಮಡಿಲಲ್ಲಿ ಕುಳಿತದ್ದಲ್ಲ, ಅದು ಹಿಡ್ಕೊಂಡು ಹಾಗೆ ಕೆಳಗೆ ಬಿದ್ದ ರೀತಿಯನ್ನು ನಾನು ನೋಡಿದ್ದೇನೆ. ನನಗೆ ಅದರಲ್ಲಿ ಯಾವುದೇ ರೀತಿಯ ಆಭಾಸ ವ್ಯತ್ಯಾಸಗಳು ಕಂಡು ಬರಲಿಲ್ಲ. ಯಾಕೆಂದ್ರೆ ನಮ್ಮ ದೈವ ಎಂಬಂತಹ ಒಂದು ಭಾವನೆ ನಮ್ಮ ತಲೆಯಲ್ಲಿ ಇತ್ತು. ಮತ್ತೆ ಯಾವ ರೀತಿ ಕಾರ್ಯಕ್ರಮಗಳು ನಡೆದುಕೊಂಡು ಅದರಷ್ಟಕ್ಕೆ ಹೋಗ್ತದೆ, ಅವರು ತಟ್ಟೆಯನ್ನು ಬಡಿದುಕೊಳ್ಳುವುದಿರಬಹುದು, ಗಡುವನ್ನ 6 ಸಲ ಗಡುವನ್ನು ತೆಗೆದುಕೊಳ್ಬೇಕು, ತದನಂತರ ಉಳಿದ ಗಡುವನ್ನು ತಗೊಳ್ಬೇಕು. ಇದರ ರೀತಿಯ ನೋಡಿಕೊಂಡು ಬಂದ ರೀತಿಯಲ್ಲಿ ಇಷ್ಟರವರೆಗೆ ನಡೆದ ಈ ಕ್ಷೇತ್ರದಲ್ಲಿ ಯಾವುದೇ ವ್ಯತ್ಯಾಸಗಳು ನನಗೆ ಕಂಡು ಬರಲಿಲ್ಲ. ರಿಷಬ್ ಶೆಟ್ಟಿ ನಿಯಮ ನೀಡುವುದಾಗಿ ಕೆಲ ತಿಂಗಳ ಹಿಂದೆ ಹರಕೆಯನ್ನು ಹೇಳಿದರು. ಅದಕ್ಕಾಗಿ ಜಾರಂದಾಯ ದೈವದ ಬಳಿ ಅನುಮತಿ ಕೇಳಿದೆವು. ಜಾರಂದಾಯ ದೈವಕ್ಕೆ ತೊಡರಬಲಿ ಸೇವೆ ವಾರಾಹಿ ಪಂಜುರ್ಲಿಗೆ ನೇಮೋತ್ಸವ ನೀಡಲು ದೈವ ಅಪ್ಪಣೆ ನೀಡಿತು. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ನಿಯಮ ಪ್ರಕಾರವೇ ಆಗಿದೆ ಅಂತ ಹರಕೆ ಕೋಲದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ಹೇಳಿದರು. ಸರ್ಕಾರ ಮತ್ತು ಕೋರ್ಟು ಕಚೇರಿ ಎಲ್ಲ ದೈವ ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರು ಕೂಡ ನನ್ನ ಅಜ್ಜ ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ, ಅಷ್ಟೇ ಹೇಳುದು ನಾವು. ಇನ್ನು ದೇವಸ್ಥಾನ ವಿವಾದ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ದೈವದ ಅವಹೇಳನ ಮಾಡಲಾಗಿದೆ ಅಂತ ಆರೋಪಿಸಿ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ಕದರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ನೇಮೋತ್ಸವ ಬಳಿಕ ಕರಾವಳಿಯಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಎಲ್ಲೆಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ಬಗ್ಗೆ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಈ ವಿವಾದಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಅಲ್ಲದೆ ದೈವಸ್ಥಾನಕ್ಕೆ ಅವಹೇಳನ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರನ್ನೂ ನೀಡಿದ್ದಾರೆ. ಏನಿದು ವಿವಾದ, ಈ ಸ್ಟೋರಿ ನೋಡಿ. ರಿಷಬ್ ನೇಮೋತ್ಸವದಲ್ಲಿ ಅಪಚಾರ ಆಗಿಲ್ಲ. ದೈವ ನರ್ತಕನ ನಡೆಗೆ ಆಡಳಿತ ಮಂಡಳಿ ಸ್ಪಷ್ಟನೆ. ದೈವಾರಾಧನೆ ಅಂದರೆ ತುಳುನಾಡು ಅಸ್ಮಿತೆ, ಭಕ್ತಿ ಭಾವದ ಸಮಾಗಮ. ಇಲ್ಲಿಯ ಜನರ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವ ಪಡೆದಿರುವಂತಹ ಅಪ್ಪಟ ತುಳುನಾಡು ಸೊಗಡು. ಇಲ್ಲಿಯ ಜನರ ಮನಸ್ಸಿನ ಅಭಿಷ್ಟ ಈಡೇರಿಕೆಗೆ ದೈವಗಳಿಗೆ ಹರಕೆ ಹೇಳ್ತಾರೆ. ಅದರಂತೆ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡದವರು ಕಾಂತಾರ ಅಧ್ಯಾಯ 1 ಚಿತ್ರದ ಯಶಸ್ವಿಗಾಗಿ ನೇಮೋತ್ಸವದ ಹರಕೆ ಹೇಳಿದ್ರು. ಆದರೆ ಅದೇ ನೇಮೋತ್ಸವ ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇದೆ. ಕಾಂತಾರ ಸಿನಿಮಾ ಭಾರಿ ಯಶಸ್ಸಿನ ಹಿನ್ನೆಲೆ ಚಿತ್ರತಂಡ ಇತ್ತೀಚೆಗೆ ಮಂಗಳೂರಿನ ಬಾರೆಬೈಲಿನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮೋತ್ಸವವನ್ನು ಸಲ್ಲಿಸಿದರು. ಅದೇ ವೇಳೆ ದೈವ ನರ್ತಕ ಸಂಪ್ರದಾಯವನ್ನ ಮೀರಿ ವರ್ತಿಸಿದ್ದಾರೆ. ನೇಮೋತ್ಸವದಲ್ಲಿ ಸಂಪ್ರದಾಯ ಮರೆತಿದ್ದಾರೆ. ಅತಿರೇಕದ ವರ್ತನೆ ಆಗಿದೆ ಎನ್ನುವ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟ ಆಡಳಿತ ಮಂಡಳಿ. ನೇಮೋತ್ಸವ ಬಳಿಕ ನೇಮೋತ್ಸವ ಹಾಗೂ ದೈವ ನರ್ತಕನ ನರ್ತನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದೀಗ ಆಡಳಿತ ಮಂಡಳಿ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ನೀಡಿದೆ. ಕಟ್ಟಲೆ ಮೀರಿ ಯಾವುದೇ ನಿಯಮ ನಡೆದಿಲ್ಲ, ಇಲ್ಲಿ ದೈವಕ್ಕೆ ಅಪಚಾರವಾಗಿಲ್ಲ ಅಂತ ಹೇಳಿದೆ. ಮಡಿಲಲ್ಲಿ ಕುಳಿತದ್ದಲ್ಲ, ಅದು ಹಿಡ್ಕೊಂಡು ಹಾಗೆ ಕೆಳಗೆ ಬಿದ್ದ ರೀತಿಯನ್ನು ನಾನು ನೋಡಿದ್ದೇನೆ. ನನಗೆ ಅದರಲ್ಲಿ ಯಾವುದೇ ರೀತಿಯ ಆಭಾಸ ವ್ಯತ್ಯಾಸಗಳು ಕಂಡು ಬರಲಿಲ್ಲ. ಯಾಕೆಂದ್ರೆ ನಮ್ಮ ದೈವ ಎಂಬಂತಹ ಒಂದು ಭಾವನೆ ನಮ್ಮ ತಲೆಯಲ್ಲಿ ಇತ್ತು. ಮತ್ತೆ ಯಾವ ರೀತಿ ಕಾರ್ಯಕ್ರಮಗಳು ನಡೆದುಕೊಂಡು ಅದರಷ್ಟಕ್ಕೆ ಹೋಗ್ತದೆ, ಅವರು ತಟ್ಟೆಯನ್ನು ಬಡಿದುಕೊಳ್ಳುವುದಿರಬಹುದು, ಗಡುವನ್ನ 6 ಸಲ ಗಡುವನ್ನು ತೆಗೆದುಕೊಳ್ಬೇಕು, ತದನಂತರ ಉಳಿದ ಗಡುವನ್ನು ತಗೊಳ್ಬೇಕು. ಇದರ ರೀತಿಯ ನೋಡಿಕೊಂಡು ಬಂದ
ರೀತಿಯಲ್ಲಿ ಇಷ್ಟರವರೆಗೆ ನಡೆದ ಈ ಕ್ಷೇತ್ರದಲ್ಲಿ ಯಾವುದೇ ವ್ಯತ್ಯಾಸಗಳು ನನಗೆ ಕಂಡು ಬರಲಿಲ್ಲ. ರಿಷಬ್ ಶೆಟ್ಟಿ ನಿಯಮ ನೀಡುವುದಾಗಿ ಕೆಲ ತಿಂಗಳ ಹಿಂದೆ ಹರಕೆಯನ್ನು ಹೇಳಿದರು. ಅದಕ್ಕಾಗಿ ಜಾರಂದಾಯ ದೈವದ ಬಳಿ ಅನುಮತಿ ಕೇಳಿದೆವು. ಜಾರಂದಾಯ ದೈವಕ್ಕೆ ದೊಡರಬಲಿ ಸೇವೆ ವಾರಾಹಿ ಪಂಜುರ್ಲಿಗೆ ನೇಮೋತ್ಸವ ನೀಡಲು ದೈವ ಅಪ್ಪಣೆ ನೀಡಿತು. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ನಿಯಮ ಪ್ರಕಾರವೇ ಆಗಿದೆ ಅಂತ ಹರಕೆ ಕೋಲದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ಹೇಳಿದರು. ನಿಯಮ, ಸರಕಾರ ಮತ್ತು ಕೋರ್ಟು ಕಚೇರಿ ಎಲ್ಲ ದೈವ ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರು ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ, ಅಷ್ಟೇ ಹೇಳುದು ನಾವು. ಇನ್ನು ದೇವಸ್ಥಾನ ವಿವಾದ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ದೈವದ ಅವಹೇಳನ ಮಾಡಲಾಗಿದೆ ಅಂತ ಆರೋಪಿಸಿ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ರಿಷಬ್ ಶೆಟ್ಟಿಯವರ ನೇಮೋತ್ಸವ ಬಳಿಕ ಕರಾವಳಿಯಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.